ಮಾಸ್ಟರ್ ಮೈಂಡ್ ರಾಘವ್ ಚಡ್ಡಾ ಆಪ್ನಲ್ಲಿದ್ದು ಮೋದಿ ಪರ ದಾಳ ಹಾಕಿದ್ರ ತನ್ನ ಧ್ವನಿಯನ್ನ ಮಾರ್ಕೊಂಡಿದ್ದಾರೆ ಅಷ್ಟೇ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಆಮ್ ಆದ್ಮಿ ಪಕ್ಷ ಆಪ್ ಇತ್ತೀಚೆಗೆ ತನ್ನದೇ ನಾಯಕ ರಾಘವ್ ಚಡ್ಡಾ ಅವರ ಮೇಲೆ ಕ್ರಮವನ್ನು ತೆಗೆದುಕೊಂಡಿದೆ. ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಿ ಮಾತನಾಡುವ ಅವಕಾಶವನ್ನು ಕತ್ತರಿಸಿದೆ. ಭಗವಂತ್ ಮಾನ್ ಅವರು ಪೂರ್ಣವಾಗಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ನೇರವಾಗಿಯೇ ಹೇಳಿದ್ದಾರೆ. ಆದರೆ ಈ ಕ್ರಮ ಆಪ್ ಪಕ್ಷಕ್ಕೆ ತುಂಬ ದೊಡ್ಡ ತಪ್ಪು ಅಂತ ಕಾಣಿಸ್ತಾ ಇದೆ. ಯಾಕಂದರೆ ರಾಘವ್ ಚಡ್ಡಾ ಅವರನ್ನು ಇನ್ನೂ ಎತ್ತರಕ್ಕೆ ಕಷ್ಟಪಡದೇನೆ ಏರೋಕೆ ಆಪ್ ಏಣಿ ಹಾಕೊಟ್ಟಂತಾಗಿದೆ. ಚಡ್ಡಾ ಹಾದಿಯನ್ನ ಆಪ್ ಪಕ್ಷವೇ ಸುಗಮಗೊಳಿಸಿದೆ. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಇತ್ತೀಚೆಗೆ ಆಮ್ ಆದ್ಮಿ ಪಾರ್ಟಿ ನಾಯಕ ರಾಘವ್ ಚಡ್ಡಾ ಅವರ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ. ಒಬ್ಬ ರಿಪೋರ್ಟರ್ ಕೇಳ್ತಾರೆ, ರಾಘವ್ ಚಡ್ಡಾ ಅವರು ಏನ್ ತಪ್ಪು ಮಾಡಿದ್ರು ಅಂತ. ಅದಕ್ಕೆ ಮಾನ್ ಅವರು ನೇರವಾಗಿ ಉತ್ತರಿಸ್ತಾರೆ, ಗುಜರಾತ್ ಅಲ್ಲಿ ನಮ್ಮ ಮತಗಳು ಕಡಿತವಾಗ್ತಾ ಇದೆ, ಕಾರ್ಯಕರ್ತರು ಜೈಲಿಗೆ ಹೋಗ್ತಿದ್ದಾರೆ, ಪಂಜಾಬ್ಗೆ ಹಣ ಸಿಗ್ತಾ ಇಲ್ಲ, ಇಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರು ರಾಘವ್ ಅವರು ಸಮೋಸ ಪಿಜ್ಜಾ ಬಗ್ಗೆ ಮಾತಾಡ್ತಿದ್ದಾರೆ, ಅವರು ಪೂರ್ಣವಾಗಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಮಾತುಗಳು ಇಡೀ ದೇಶದಲ್ಲಿ ಸುದ್ದಿಯಾಗಿ ಹರಿದಾಡ್ತಾ ಇದೆ. ಸೊ ರಾಘವ್ ಚಡ್ಡಾ ಆಪ್ ಪಕ್ಷದ ಯುವ ನಾಯಕ, ರಾಜ್ಯಸಭೆಯಲ್ಲಿ ಆಪ್ ಪಕ್ಷದ ಧ್ವನಿಯಾಗಿ ಮಾತಾಡ್ತಿದ್ದಂಥವ್ರು, ಪಾರ್ಟಿಯ ಉಪನಾಯಕರಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಜನರ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಎತ್ತಿ ಹಿಡಿಯುವಲ್ಲಿ ಅವರು ಸಮರ್ಥರಾಗಿದ್ದರು. ಆದರೆ ಇತ್ತೀಚೆಗೆ ಅವರ ಮಾತುಗಳು ಬದಲಾಗಿದೆ ಅಂತ ಆಪ್ ನಾಯಕರು ಆರೋಪಿಸ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗೋ ಬದಲು ವಿಮಾನ ನಿಲ್ದಾಣದ ಕ್ಯಾಂಟೀನ್ಗಳಲ್ಲಿ ಸಮೋಸ ಪಿಜ್ಜಾ ರೇಟ್ ಜಾಸ್ತಿ ಆಗಿದೆ ಅಂತ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಟೀಕೆಗಳು ಮಾಡ್ತಿದ್ರು. ಇದು ಕ್ಷುಲ್ಲಕ ವಿಷಯಗಳು, ದೊಡ್ಡ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅಂತ ಆಪ್ ಪಕ್ಷ ಹೇಳುತ್ತೆ. ಅಷ್ಟೇ ಅಲ್ಲ, ರಾಘವ್ ಚಡ್ಡಾ ಅವರಿಗೆ ನರೇಂದ್ರ ಮೋದಿ ಅವರ ಬಗ್ಗೆ ಭಯ ಇದೆ ಅಂತ ಕೂಡ ಆರೋಪ ಮಾಡ್ತಿದ್ದಾರೆ. ಇದರಿಂದಾಗಿ ಆಪ್ ಪಕ್ಷ ತೀರ್ಮಾನ ತೆಗೆದುಕೊಂಡು ರಾಘವ್ ಚಡ್ಡಾ ಅವರನ್ನು ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಿದೆ. ಸೊ ಇವರಿಗೆ ಮಾತಾಡೋಕೆ ಅವಕಾಶವನ್ನು ಕೊಡಬಾರದು ಅಂತ ರಾಜ್ಯಸಭಾ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ತುಂಬಾ ದೊಡ್ಡ ವಿವಾದವನ್ನು ಸೃಷ್ಟಿಸ್ತಾ ಇದೆ. ಆಪ್ ಪಕ್ಷದ ವಲಯದಲ್ಲೇ ರಾಘವ್ ಚಡ್ಡಾ ಬಿಜೆಪಿಗೆ ಹತ್ರ ಆಗ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವರು ಅವರು ಬಿಜೆಪಿಗೆ ಸೇರ್ಬಹುದು ಅಂತ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಸೊ ಭಗವಂತ್ ಮಾನ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ರಾಘವ್ ಅವರು ಬಿಜೆಪಿ ಜೊತೆಗೆ ರಾಜಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ರು. ಆಪ್ ನಾಯಕ ಸಂಜಯ್ ಸಿಂಗ್, ಅತೀಶಿ ಮತ್ತು ಇತರರು ರಾಘವ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಭಾರದ್ವಾಜ್ ಅವರು ಎಕ್ಸ್ ಅಂದ್ರೆ ಹಿಂದಿನ ಟ್ವಿಟರ್ನಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿ ಟೀಕಿಸಿದ್ದಾರೆ. ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ಬದಲು ಅವರು ಸಮೋಸ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಸೊ ಇದೀಗ ಈ ವಿವಾದ ಆಪನ್ನೇ ಒಡೆಯುವಂಥ ಎಲ್ಲ ಸಾಧ್ಯತೆಗಳನ್ನು ಹೆಚ್ಚಿಸಿದೆ. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ರಾಘವ್ ಚಡ್ಡಾ ಯಾವ ರೀತಿ ಇದ್ರು, ಸೇಫ್ ಆಗಿ ಗೇಮ್ ಪ್ಲೇ ಆಡ್ಕೊಂಡು ಬಂದಿಂಥವ್ರು, ಜನರಿಂದ ಶಿಳ್ಳೆ ಪಡೆಯುವಂಥ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಮಾತಾಡ್ತಿದ್ದಂಥವ್ರು, ವಿಮಾನ ನಿಲ್ದಾಣದ ಕ್ಯಾಂಟೀನ್ಗಳಲ್ಲಿ ಸಮೋಸ ಪಿಜ್ಜಾ ಬಗ್ಗೆ ಪ್ರಶ್ನಿಸ್ತಾ ಇದ್ರು. ಇದು ಜನರಿಗೆ ಸುಲಭವಾಗಿ ಅರ್ಥ ಆಗುವಂಥ ಒಂದು ದೈನಂದಿನ ಸಮಸ್ಯೆ. ಆದರೆ ಆಪ್ ಪಕ್ಷ ಇದನ್ನು ಕ್ಷುಲ್ಲಕ ಅಂತ ಕರಿತಾ ಇದೆ. ಅಂದರೆ ಕೇಂದ್ರ ಸರ್ಕಾರದ ದೊಡ್ಡ ದೊಡ್ಡ ತಪ್ಪುಗಳನ್ನು ಎಕ್ಸ್ಪೋಸ್ ಮಾಡೋ ಪ್ರಯತ್ನವನ್ನೇ ರಾಘವ್ ಚಡ್ಡಾ ಮಾಡಿಲ್ಲ. ಅದರಲ್ಲಿ ರಿಸ್ಕ್ ಇತ್ತು, ಹಾಗಾಗಿ ಮಾಡಿಲ್ಲ. ಸೊ ಬಿಜೆಪಿ ಅಧಿಕಾರದಲ್ಲಿರುವಾಗ ಸೇಫ್ ಗೇಮ್ ಆಡೋದು ರಾಘವ್ ಚಡ್ಡಾ ಅವರ ಪ್ಲಾನ್ ಆಗಿತ್ತು. ಸೊ ರಾಘವ್ ಚಡ್ಡಾ ಅವರದು ಒಂದು ಸುರಕ್ಷಿತ ಸೇಫ್ ಆಗಿ ಅಪ್ರೋಚ್ ಮಾಡೋದಾಗಿತ್ತು. ಅಧಿಕಾರದ ರಾಡಾರ್ನಲ್ಲಿ ಸಿಕ್ಕಾಕೊಳ್ಳದೇನೆ ಜನರಿಂದ ಶಿಳ್ಳೆಗಳನ್ನು ಪಡೆಯೋ ಕಲೆಯನ್ನು ಅವರು ಚೆನ್ನಾಗಿ ಕಲ್ತ್ಕೊಂಡಿದ್ರು, ಅರ್ಥ ಮಾಡ್ಕೊಂಡಿದ್ರು ಕೂಡ. ಸೊ ರಾಘವ್ ಚಡ್ಡಾ ತುಂಬ ಚಾಣಾಕ್ಷತನದಿಂದ ಆಟ ಆಡ್ಕೊಂಡು ಬಂದಿದ್ದಾರೆ. ಅಧಿಕಾರದಲ್ಲಿರುವವರಿಗೆ ನೇರವಾಗಿ ತೊಂದರೆ ಕೊಡದೆ ಅಥವಾ ನೇರವಾಗಿ ಪ್ರಶ್ನೆ ಮಾಡದೆ ಜನರ ಮನಸ್ಸನ್ನ ಗೆಲ್ಲೋದು ಇವರ ಪ್ಲಾನ್ ಆಗಿತ್ತು. ಸೊ ರಾಘವ್ ಚಡ್ಡಾ ಅವರನ್ನ ಅವರಷ್ಟಕ್ಕೆ ಬಿಟ್ಟಿದ್ದಿದ್ರೆ ಆಪ್ ಪಕ್ಷಕ್ಕೆ ಬಹುಶಃ ಯಾವುದು ನಷ್ಟ ಆಗ್ತಾ ಇರ್ಲಿಲ್ವೋ ಏನೋ. ಅವ್ರು ಇವತ್ತಲ್ಲ ನಾಳೆ ಎಲ್ಲಿ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗಿರ್ತಾ ಇದ್ರು. ಬಹುಶಃ ಬಿಜೆಪಿಗೆ ಅವ್ರು ಹತ್ತಿರ ಆಗ್ತಾ ಇದ್ರು. ಆದರೆ ಆ ಪಕ್ಷ ಅವರ ಬಾಯಿ ಮುಚ್ಚೋ ಪ್ರಯತ್ನದಲ್ಲಿ ಅವರ ಧ್ವನಿಯನ್ನ ಇನ್ನೂ ಗಟ್ಟಿ ಮಾಡದಂತೆ ಕಾಣಿಸ್ತಾ ಇದೆ. ಈಗ ರಾಘವ್ ಚಡ್ಡಾ ಅವರನ್ನ ಜನ ಸಂತ್ರಸ್ತನಂತೆ ನೋಡ್ತಿದ್ದಾರೆ. ಜನ ಅವರ ಮಾತುಗಳನ್ನ ಇನ್ನಷ್ಟು ಗಮನಿಸ್ತಿದ್ದಾರೆ. ಆ ಪಕ್ಷದ ಈ ಕ್ರಮ ಅವರಿಗೆ ಬ್ಯಾಕ್ ಫೈರ್ ಆಗಿದೆ. ಸೊ ನೀವೇ ಯೋಚನೆ ಮಾಡಿ ಅಥವಾ ನೀವೇ ಇಮ್ಯಾಜಿನ್ ಮಾಡಿ ಅಥವಾ ನೀವೇ ಗಮನಿಸಿ, ಆಮ್ ಆದ್ಮಿ ಪಾರ್ಟಿ ರಾಘವ್ ಚಡ್ಡಾ ಅವರನ್ನ ಅತಿ ಕಿರಿಯ ಸಂಸದರನ್ನಾಗಿ ಮಾಡಿದೆ. ಎಲ್ಲೆಲ್ಲ ಪಾರ್ಟಿಯ ಹಿರಿಯ ನಾಯಕರು ಇರ್ತಾ ಇದ್ರು, ಎಲ್ಲ ಕಡೆ ರಾಘವ್ ಚಡ್ಡಾ ಕೂಡ ಇರ್ತಾ ಇದ್ರು. ರಾಘವ್ ಚಡ್ಡಾಗೆ ಕೇಜ್ರಿವಾಲ್ ದೊಡ್ಡ ದೊಡ್ಡ ರೋಲ್ಗಳನ್ನೇ ಕೊಟ್ಟಿದ್ರು. ಆದರೆ ಯಾವಾಗ ಮೋದಿ ಹೇಳಿದಂತೆ ಕೇಳಿ ಕೆಲಸ ಮಾಡುವಂಥ ಇಡಿ ಕೇಜ್ರಿವಾಲ್ ಮತ್ತು ಅವರ ಸಂಘಟಕರನ್ನ ಬಂಧನ ಮಾಡುತ್ತೋ ಆಗ ರಾಘವ್ ಚಡ್ಡಾ ಸೈಲೆಂಟ್ ಆಗ್ತಾರೆ. ಇಶ್ಯೂಗಳನ್ನ ರೈಸ್ ಮಾಡೋದ್ರಲ್ಲೂ ಹಿಂದೆ ಮುಂದೆ ನೋಡೋಕೆ ಶುರು ಮಾಡ್ತಾರೆ. ಕೋರ್ಟು ಕೇಸು ಅಂತ ಭಯ ಇರಬಹುದು ಅಂತ ಅಂದ್ಕೊಳ್ಳೋಣ. ಆದರೆ ಕೇಜ್ರಿವಾಲ್ ನಿರಪರಾಧಿ ಅಂತ ಹೊರಗೆ ಬಂದ ಮೇಲಾದರೂ ಟ್ವೀಟ್ ಮಾಡ್ಬೋದಿತ್ತಲ್ವಾ? ಆಗಲೂ ರಿಯಾಕ್ಟ್ ಮಾಡಲಿಲ್ಲ. ಕಣ್ಣಿನ ಆಪರೇಷನ್ ಅಂತ ಕಾರಣ ಕೊಟ್ಟು ಫಾರಿನ್ ಟ್ರಿಪ್ ಹೋಗ್ತಾರೆ.
ಆದರೂ ಆಮ್ ಆದ್ಮಿ ಇವರನ್ನ ಪಕ್ಷದಲ್ಲೇ ಉಳಿಸ್ಕೊಂಡಿತ್ತು. ಇನ್ನು ಬಡವರ ಹಾಗೂ ಮಧ್ಯಮ ವರ್ಗದವರ ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಸಂಸತ್ತಲ್ಲಿ ಮಾತಾಡಿ ಅದಕ್ಕೆ ಒಳ್ಳೆ ಹೀರೋಯಿಸಮ್ ಮ್ಯೂಸಿಕ್ ಕೊಟ್ಟು ತನ್ನ ಪೇಜಲ್ಲಿ ಹಾಕಿಕೊಳ್ತಾ ಇದ್ದಂಥ ರಾಘವ್ ಚಡ್ಡಾ ಒಳ್ಳೆ PR ಟೀಮನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಪ್ರಧಾನಿಯವರ PR ಟೀಮ್ ಹೇಗಿದೆ ಅಲ್ವಾ, ಅದೇ ರೀತಿ ಚಡ್ಡಾ PR ಟೀಮ್ ಕೂಡ. ಸೊ ಇನ್ನು ಹಲವು ಬಾರಿ PR ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ವೀರಪ್ಪನ್ ಬಳಿ ಏನಾದರೂ ಸಪೋಸ್ PR ಟೀಮ್ ಇದ್ದಿದ್ದರೆ ಆತನನ್ನು ಸಹ ನಾವು ಹೀರೋ ಮಾಡಿಬಿಡ್ತಾ ಇದ್ವಿ. ಇನ್ನು ಅಣ್ಣಾಮಲೈ ಕೂಡ ಒಂದು ಕಾಲದಲ್ಲಿ ಕರ್ನಾಟಕದ ಸಿಂಗಮ್ ಅಂತ ಫೇಮಸ್ ಆಗಿದ್ದವರು. ಸೊ ಇದು ನಮ್ಮ ಸಮಸ್ಯೆ. ನಾವು ಯಾರನ್ನು ಹೀರೋ ಮಾಡ್ತೇವೆ ಅನ್ನೋದು ಅವರ PR ಹಾಗೂ ಅವರ ಮಾತುಗಳು, ಅವರ ಡ್ರಾಮಾ ಇವುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸತ್ಯವನ್ನು ಹುಡ್ಕೋದು ನಮಗೆ ಕಷ್ಟಕರ ಆಗೋಗ್ಬಿಡುತ್ತೆ. ರಾಘವ್ ಚಡ್ಡಾ ಅವರ ವಿಷಯನೂ ಅಷ್ಟೇ. ಅವರು ಸುರಕ್ಷಿತವಾಗಿ ಆಡ್ತಾ ಇದ್ರು, ಜನರ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎತ್ತಿ ಹಿಡಿತಾ ಇದ್ರು. ಅದು ತಪ್ಪಲ್ಲ, ನಿಜವಾಗ್ಲೂ ಸರಿನೇ. ಆದರೆ ಆ ಪಕ್ಷ ನೀವು ದೊಡ್ಡ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದೆ. ಸೊ ಆಪ್ ಪಾರ್ಟಿ ಜನರ ಸಣ್ಣ ಸಮಸ್ಯೆಗಳನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂತಂದರೆ ಜನ ಆಪ್ನಿಂದ ಏನು ನಿರೀಕ್ಷೆ ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾರೆ. ಅಧಿಕಾರದಲ್ಲಿರುವಂಥ ಪಕ್ಷವನ್ನು ನೇರವಾಗಿ ಎದುರಿಸೋದು ರಿಸ್ಕು, ಆದರೆ ಸುರಕ್ಷಿತವಾಗಿ ಜನರ ಜೊತೆಗೆ ಬೆರೆತು ಇರೋದು ಚಾಣಾಕ್ಷತನ. ಅದನ್ನೇ ರಾಘವ್ ಚಡ್ಡಾ ಮಾಡ್ಕೊಂಡು ಬಂದಿದ್ದು. ಸೊ ಈ ಕಲೆಯನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇನ್ನು ಆಪ್ ಪಾರ್ಟಿ ರಾಘವ್ ಚಡ್ಡಾ ಅವರನ್ನು ತಡೆಯೋ ಪ್ರಯತ್ನದಲ್ಲಿ ಅವರನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾ ಇದೆ. ಇಂದು ರಾಘವ್ ಚಡ್ಡಾ ಅವರ ಧ್ವನಿ ಗಟ್ಟಿಯಾಗೇ ಕಾಣಿಸ್ತಾ ಇದೆ, ಅದರಲ್ಲೂ ಮತ್ತು ಗಟ್ಟಿಯಾಗೇ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಆಪ್ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳೆದುಕೊಂಡಂತಾಗಿದೆ. ಈಗ ರಾಘವ್ ಚಡ್ಡಾ ಕೂಡ ಇಕ್ಕಳದಲ್ಲಿ ಸಿಲುಕಾಕೊಂಡಂತಾಗಿದೆ. ಸಪೋಸ್ ಇವರೇನಾದ್ರು BJPಗೆ ಸೇರಿದ್ರೆ ಇನ್ನು ಮುಂದೆ ಈ ವಿಷಯಗಳ ಬಗ್ಗೆ ಅವ್ರಿಗೆ ಮಾತಾಡೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ BJP ಅಧಿಕಾರದಲ್ಲಿದೆ ಮತ್ತು ಈ ಹಿಂದೆ ರಾಜಿ ಮಾಡ್ಕೊಂಡಿದ್ದು ಹೌದು ಅನ್ನೋದು ಸಾಬೀತಾಗೋಗ್ಬಿಡುತ್ತೆ. ಸಪೋಸ್ BJPಯನ್ನು ಸೇರದೇ ಇದ್ದರೆ ಇವರು ತಮ್ಮ ಅವಧಿ ಮುಗಿಯೋವರೆಗೂ ಸಂಸತ್ತಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲದಂತೆ ಕುಳಿತುಕೊಳ್ಬೇಕಾಗತ್ತೆ. ಅತಿ ದೊಡ್ಡ ಜೆನ್ಸಿ ನಾಯಕ ರಾಘವ್ ಚಡ್ಡಾ ಅವರಿಗೆ ನಾವು ಒಂದು ಸಲಹೆಯನ್ನು ಕೊಡ್ಬೋದು. ಚೆಕ್ ಮಾಡೋಕ್ಕೆ ಈಗ ಸಮಯ ಬಂದಿದೆ. ಕೇಜ್ರಿವಾಲ್ ನಿಮಗೆ ನೀಡಿದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತು ಸ್ವತಂತ್ರವಾಗಿ ಶಾಸಕ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಪ್ರಯತ್ನ ಮಾಡಿ. ನೀವು ಎಷ್ಟು ಜನಪ್ರಿಯರಾಗಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗತ್ತೆ. ಇನ್ನು ರಾಘವ್ ಚಡ್ಡಾ ಅವರು ತನ್ನ ಮೊದಲ ರಿಯಾಕ್ಷನ್ ವಿಡಿಯೋದಲ್ಲಿ ನನ್ನ ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ ಇಲ್ಲಿ ಧ್ವನಿಯನ್ನು ಅಡಗಿಸಿಲ್ಲ, ಬದಲಿಗೆ ರಾಘವ್ ಚಡ್ಡಾ ತನ್ನ ಧ್ವನಿಯನ್ನು ಮಾರ್ಕೊಂಡಿದ್ದಾರೆ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.